ಅವರಿವತ್ತು ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದರೂ ಕೂಡ ಅವರ ಗ್ರಾಸ್ ರೂಟನ್ನು ಮರ್ತಿಲ್ಲ. ಅವ್ರು ಇನ್ನೂ 100% ಅದೇ ಫ್ರೆಂಡ್ಸು, ಅದೇ ಪ್ರೀತಿ, ಆ ಸರ್ಕಲಲ್ಲೇ ಹಂಗೆ ಇದ್ದಾರೆ ಇಬ್ರು ಅಷ್ಟೇ. ಇಬ್ರು ಇವಾಗ್ಲೂ ಅಷ್ಟೇ. ಐ ಹ್ಯಾವ್ ಇಸ್ ಪರ್ಸ್ನಲ್ ನಂಬರ್. ರಾಧಿಕಾ ಆಗಲಿ ಯಶ್ ಆಗಲಿ ಈಗಲೂ ಫೋನ್ ಮಾಡಿದ್ರು ರಿಸೀವ್ ಮಾಡಿ ಮಾತಾಡ್ತಾರೆ. ಈಗಲೂ ಅದೇ ಫ್ರೆಂಡ್ಶಿಪ್ ಇದೆ. ಅವಾಗ ನಾವು 22-23 ಇಯರ್ಸ್ ಬ್ಯಾಕ್ ಹೆಂಗಿದ್ವೋ ಈಗಲೂ ಹಾಗೆ ಇದ್ದೀವಿ. ನಂದಗೋಕುಲ ಒಂದು ಸ್ಪೆಷಲ್ ಸೀರಿಯಲ್ ನಮ್ಗೆ. ಯಾಕೆ ಅಂದರೆ ಅಶೋಕ್ ಕಶ್ಯಪ್ ಅವರು ಎಲ್ಲ ಇದು ಮಾಡಿದ್ದಾರೆ ಯಂಗ್ಸ್ಟರ್ಸ್. ಹಿ ವಾಂಟೆಡ್ ಇದು ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಬರೀ ಯಂಗ್ಸ್ಟರ್ಸ್, ನಾಟ್ ಎಲ್ರು. ವಿ ವೇರ್ ಆಲ್ ಇನ್ 20s. ನಂದಗೋಕುಲ ನಮ್ಮ ಮನೆ, ಪ್ರೀತಿ ಸಾಗರ ನಮ್ಮ ಮನೆ. ನನಗೆ ರಾಧಿಕನ್ ಬಗ್ಗೆ ಹೇಳೋದಕ್ಕೆ ತುಂಬ 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 ಇದೆ. ತುಂಬ ಅಂದರೆ ಶಿ ಇಸ್ ವೆರಿ ಡೌನ್ ಟು ಅರ್ತ್. ಯಶ್ ಇವಾಗ್ಲೂ ಅಷ್ಟೇ. ಯಶ್ ಇಸ್ ಬ್ಯುಸಿ ಇವಾಗ. ಸೊ ವಿಡಿಯೋ ಕಾಲ್ನಲ್ಲಿ ರಾಧಿಕಾ ಫೋನ್ ಮಾಡಿ ಹೇಳ್ತಾರೆ ಎಲ್ಲರೂ ಬಂದಿದ್ದಾರೆ ಅಂತ. ಅವಾಗ 1-2 minutes ಹಿ ವಿಲ್ ಮೇಕ್ ಟೈಮ್ ಫಾರ್ ಅಸ್. ನೂರೊಂದು ನೆನಪು. ಆ್ಯಂಡ್ ಈಗ ಇನ್ನು ನಿಮ್ಮ ಒಂದು ವೆರಿ ಗುಡ್ ಫ್ರೆಂಡ್, ವೆರಿ ಗುಡ್ ಸೋಲ್ ನಮ್ಮ ಯಶ್ ಸರ್, ರಾಧಿಕಾ ಪಂಡಿತ್ ಮೇಡಮ್. ಸ್ನೇಹಿತರೆ, ಇವತ್ತಿಗೂ ರಾಧಿಕಾ ಮೇಡಮ್ ಹತ್ರ ಇರೋ ಒಂದು ಬಳಗದಲ್ಲಿ ಅತ್ಯಂತ ಆಪ್ತವಾಗಿರೋರಲ್ಲಿ ನಮ್ಮ ವನಿತಾ ಮೇಡಮ್ ಒಬ್ಬರು, ನಂದಿನಿ ಗೌಡ ಮೇಡಮ್ ಒಬ್ಬರು, ನಮ್ಮ ಗಿರಿ, ಸಾಕಷ್ಟು ಜನ. ಅಂದರೆ ಅವರಿವತ್ತು ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದರೂ ಕೂಡ ಅವರ ಗ್ರಾಸ್ ರೂಟನ್ನು ಮರ್ತಿಲ್ಲ. ಅವ್ರು ಇನ್ನೂ 100% ಅದೇ ಫ್ರೆಂಡ್ಸು, ಅದೇ ಪ್ರೀತಿ, ಆ ಸರ್ಕಲಲ್ಲೇ ಹಂಗೆ ಇದ್ದಾರೆ ಇಬ್ರು ಅಷ್ಟೇ. ಇಬ್ರು ಇವಾಗ್ಲೂ ಅಷ್ಟೇ. ಐ ಹ್ಯಾವ್ ಇಸ್ ಪರ್ಸ್ನಲ್ ನಂಬರ್. ರಾಧಿಕಾ ಆಗಲಿ ಯಶ್ ಆಗಲಿ ಈಗಲೂ ಫೋನ್ ಮಾಡಿದ್ರು ರಿಸೀವ್ ಮಾಡಿ ಮಾತಾಡ್ತಾರೆ. ಇನ್ ಕೇಸ್ ಇಫ್ ಐ ವಾಂಟ್ ಟು ಟಾಕ್ ಟು ದೆಮ್ ಅಂತ. ರಾಧಿಕಾ ಅಂತೂ ತುಂಬ ಸಿಂಪಲ್. ಇವಾಗ ಎಲ್ಲರೂ ಏನು ಹೇಳ್ತಾರಲ್ವ ಅವಳ ಬಗ್ಗೆ, ಹಿಂಗೆ ಹಾಗೆ ಶಿ ಈಸ್ ಲೈಕ್ ದಟ್. ಶಿ ಇಸ್ ಗಾಟ್ ಅ ವೆರಿ ಸ್ಮಾಲ್ ಗ್ರೂಪ್. ದೊಡ್ಡ ಗ್ರೂಪ್ಸ್ ಎಲ್ಲ ಅಡ್ಜಸ್ಟ್ ಆಗಲಿಲ್ಲ ಸಮ್ಹೌ. ಐ ಡೋಂಟ್ ನೋ. ಶಿ ಡಿನ್ ಮದುವೆ ಆದಮೇಲೂ ಅಷ್ಟೇ. ಈಗಲೂ ಅದೇ ಫ್ರೆಂಡ್ಶಿಪ್ ಇದೆ. ಅವಾಗ ನಾವು 22-23 ಇಯರ್ಸ್ ಬ್ಯಾಕ್ ಹೆಂಗಿದ್ವೋ ಈಗಲೂ ಹಾಗೆ ಇದ್ದೀವಿ. ಎವ್ರಿ ಮಂತ್ ವಿ ಮೀಟ್, ವಿ ಹ್ಯಾವ್ ಅ ಗುಡ್ ಕಾನ್ವರ್ಸೇಷನ್, ಒಂದು ಮೈಂಡ್ ರಿಲ್ಯಾಕ್ಸ್, ಹೆಲ್ತಿ ಡಿಸ್ಕಷನ್. ನಿಜವಾಗ್ಲೂ ನಂದಗೋಕುಲ ಮೆಮೊರೀಸ್ ನಮ್ಮ ಅವತ್ತು ನೋಡಿದ ತುಂಬಾ ಇದೆ. ಹೇಳಿ, ಕೆಲವು ಹೇಳಿ. ಅವತ್ತು ನೋಡಿದ್ ನೀವು ಯಶ್ಗೂ ರಾಧಿಕಾ ಪಂಡಿತ್ ಮೇಡಮ್ ಅವ್ರಿಗೂ ತುಂಬಾ. ಯಾಕಂದ್ರೆ ಇವಾಗ್ಲೂ ಯಾರಾದ್ರೂ ಕೇಳಿದ್ರು ನಿಲ್ಸ್ಕೊಂಡು ನೀವು ನಂದಗೋಕುಲ, ನೀವು ರಾಧಿಕನ್ ಜೊತೆ ಇದ್ರಿ, ಎಷ್ಟು ಜೊತೆ ಇದ್ರಿ, ಆ ಥರನೇ. ನಂದಗೋಕುಲ ಒಂದು ಸ್ಪೆಷಲ್ ಸೀರಿಯಲ್ ನಮ್ಗೆ. ಯಾಕೆ ಅಂದರೆ ಅಶೋಕ್ ಕಶ್ಯಪ್ ಅವರು ಎಲ್ಲ ಇದು ಮಾಡಿದಾರೆ ಯಂಗ್ಸ್ಟರ್ಸ್. ಹಿ ವಾಂಟೆಡ್ ಇದು ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಬರೀ ಯಂಗ್ಸ್ಟರ್ಸ್, ನಾಟ್ ಎಲ್ರು. ವಿ ವೇರ್ ಆಲ್ ಇನ್ 20s. ಎಲ್ಲ ಅದು ಇದು ಇದ್ದಿದೆ ಹಾಗೆ, ಕತೆ ಇದ್ದಿದೆ ಹಾಗೆ, ಜಯದೇವ ಅದು ಇದ್ದಿದೆ ಹಾಗೆ. ಸೊ ಎಲ್ಲರದು. ಮತ್ತು ಅವಾಗ ಎಲ್ಲರೂ ವಿ ವೇರ್ ಆಲ್ ಸ್ಟಾರ್ಟಿಂಗ್. ಯಶ್ ಅವಾಗಷ್ಟೇ ಇವ್ರದ್ದು ನಾಗಾಭರಣ ಥಿಯೇಟರಿಂದ ಬಂದಿದ್ರು, ಬೆನಕಾಯಿಂದ ಬಂದಿದ್ರು. ರಾಧಿಕಾ ಇನ್ನೂ ಕಾಲೇಜು, ಮೌಂಟ್ ಕಾಮಿಲ್ ಕಾಲೇಜ್ಗೆ ಹೋಗ್ತಾ ಇದ್ದು, ಅಲ್ಲಿಂದ ಕರ್ಕೊಂಡ್ಬಂದಿದ್ದು ಅವಳನ್ನ ಆಡಿಷನ್ ಮಾಡಿಬಿಟ್ಟು. ಸೊ ಚಂದ್ರು, ಗಿರಿ, ಎಲ್ಲರೂ. ಗಿರಿ ಆಲ್ಸೋ ವಾಸ್ ಇನ್ ಥಿಯೇಟರ್. ನಂದಿನಿ ಅವಾಗ ನಮಗೇನಂದ್ರೆ ನಂದಿನಿ ವಾಸ್ ಅ ಬಿಗ್ ಸ್ಟಾರ್. ಹೌದು. ಅವರು ನಂದಿನಿ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಂದಿನಿ ಅಂದರೆ ಅವ್ರು ಒಂದು ಸೀನ್ ಪೇಪರ್ ಇಟ್ಕೊಂಡ್ಬಿಟ್ರೆ ನೋ ಇದೇನಿಲ್ಲ, ಡೈರೆಕ್ಟ್ ಟೇಕ್. ಅಂದರೆ ಆ ಕನ್ನಡ ಸ್ಪಷ್ಟತೆ, ಯಾ ನಂದಿನಿಂದ ತುಂಬ ಕಲ್ತಿದ್ದೀವಿ ಆ್ಯಕ್ಚುಲಿ. ಕೆಲವು ವರ್ಡ್ಸ್ ಎಲ್ಲನೂ ಅಂದರೆ ದ ವೇ ಆ್ಯಕ್ಟ್ ಮಾಡ್ಬೇಕಾದ್ರೆ. ನಾನು ಕನಕ ಮಾಡಬೇಕಾದ್ರೂ ಅಷ್ಟೇ. ಐ ಯೂಸ್ ಟು ಅಡೋರ್ ಹರ್ ಸೋ ಮಚ್. ಅವಾಗ ಅವ್ರನ್ನ ರಾಣಿ ಮುಖರ್ಜಿ ಅಂತ. ಹೌದು, ಶಿ ಇಸ್ ರಾಣಿ ಮುಖರ್ಜಿ ಆಫ್ ಅವರ್ ಕನ್ನಡ. ಅವಾಗ ಅವರ ತಾಳ್ಮೆ ಹಾಗೂ ಆಕೆಯ ಒಂದು ಕನ್ನಡದ ಮೇಲಿರೋ ಹಿಡಿತ. ಆ್ಯಂಡ್ ನಾನು ಈ ಮೂಲಕ ಮತ್ತೆ ಅವ್ರ ವಿಷಯ ಬಂದಿದ್ದಕ್ಕೆ ಹೇಳ್ತೀನಿ, ಥ್ಯಾಂಕ್ ಯು ಮಾ. ಯಾಕೆಂದರೆ ತುಂಬ ಜನದ್ದು ಇಂಟರ್ವ್ಯೂ ಮಾಡೋಕ್ಕೆ ಅವ್ರ ಪಾಪ ನನಗೆ ಸಹಾಯ ಮಾಡಿ. ಯಾಕೆಂದರೆ ನನಗೆ TV ಸರ್ಕಲಲ್ಲಿ ಫ್ರೆಂಡ್ಸ್ ಕಡಿಮೆ ಮಾಡಿ. ಸೊ ಹಾಗಾಗಿ ನಾನು ನಂದಿನಿ ಮೇಡಮ್ ಅವ್ರದ್ದು ಥ್ರೂ ಗಿರಿ ಮೂಲಕ ಇಂಟರ್ವ್ಯೂ ಮಾಡಿದೆ. ನಂದಿನಿ ಅವರು ತುಂಬ ಜನಕ್ಕೆ ರೆಫರ್ ಮಾಡೋದು. ಅಂದರೆ ಪಾಪ ಅವ್ರು ಎಲ್ಲೂ ಕೊಟ್ಟಿರಲಿಲ್ಲ ಅಲ್ಲಿವರೆಗೂ, ನಿಮ್ಮ ಥರನೇ ಇಂಟರ್ವ್ಯೂ ಕೊಟ್ಟಿರಲಿಲ್ಲ. ಸೊ ಒಂದ್ಸರಿ ಕೊಟ್ಟ ಮೇಲೆ ತುಂಬ ಒಳ್ಳೆ ಸ್ನೇಹಿತರಾದರು, ಒಂದು ಮನೆ ಮಗಳ ಥರನೇ ಆದರು. ನೈಸ್ ಆಫರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೊ ಅವಾಗ ನಮಗೆ ನಂದಿನಿ, ನಮ್ಮ ನಂದಗೋಕುಲ ಟೀಮಲ್ಲಿ ನಂದಿನಿ ಇಸ್ ಅ ಸ್ಟಾರ್. ಬಿಕಾಸ್ ನಾವೆಲ್ಲ ಇನ್ನೂ ಬಡ್ಡಿಂಗ್ ಅಲ್ವಾ. ಸೊ ನಂದಿನಿದು ಆಮೇಲೆ ನಂದಿನಿ ಟ್ರ್ಯಾಕ್ ಬಂದಿದ್ದು. ಸೊ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಹೆಂಗೆ ಅಂದರೆ ಕೆಲವು ಸತಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಬಿಸಾಕ್ಬಿಡೋರು, ನಿಮ್ಮ ಗ್ರೂಪಲ್ಲಿ ನಾನು ಶೂಟಿಂಗ್ ಮಾಡೋಕ್ಕಾಗಲ್ಲ ಅಂತ. ಅಷ್ಟು ಟಾರ್ಚರ್ ಕೊಟ್ಟಿದ್ದೀವಿ. ಅಂದರೆ ಟಾರ್ಚರ್, ಪಾಪ ಅವ್ರಿಗೆ ನಿಜವಾಗ್ಲೂ ಟಾರ್ಚರೇ. ಸರಿಯಾಗಿ ಆಕ್ಟ್ ಮಾಡ್ತಾರೆ ತುಂಬಾ. ಅಂದ್ರೆ ಎಸ್ಪೆಷಲಿ ಗಿರಿ ಗೊತ್ತಲ್ವಾ ನಿಮ್ಗೆ, ಗಿರಿ ಯಾವ ತರ ಅಂತ. ಒಂದು ಸೀನ್ ಮಾಡಕ್ ಆಗ್ತಾ ಇರ್ಲಿಲ್ಲ ಗಿರಿ ಜೊತೆ. ಅಷ್ಟು ನಗ್ಸದ್ ತಿರ್ಗಾ ನಾವು ಬಯಸ್ಕೊಳ್ಬೇಕಿತ್ತು ಆ ತರ. ವಿ ಹ್ಯಾವ್ ಗಾಟ್ ಗ್ರೇಟ್ ಮೆಮೊರೀಸ್. ನಂದಗೋಕುಲ ಊಟ ಮಾಡ್ತಾ ಇರ್ಲಿಲ್ಲ.
ಊಟ ಇದ್ರೂನು ಒಂದೊಂದ್ಸತಿ ಪಿಜ್ಜಾ ಆರ್ಡರ್ ಮಾಡ್ಕೊಳ್ಳೋದು ಆ ಥರ ಏನೋ ಫುಲ್ ತರಲೆ ಮಾಡ್ತಾ ಇದ್ವಿ. ಅವಾಗ ನಮ್ಮ ಯಶ್ ಸರ್ ರಾಧಿಕಾ ಪಂಡಿತ್ ಮೇಡಮ್ ಹೇಗಿರೋರು ಆಕ್ಚುಲಿ ಅವರಿಬ್ರು ಅಣ್ಣ ತಂಗಿ ಸೀರಿಯಲ್ ಅಲ್ಲಿ? ಸೀರಿಯಲ್ ಎಲ್ಲ ಒಂದು ಗ್ರೂಪ್ ತರ ಇದ್ವಿ ಅಷ್ಟೇ, ನಥಿಂಗ್ ಲೈಕ್. ನೀವು ಅವತ್ತು ನೋಡಿದವರಿಬ್ರು ಇವತ್ತು ಹಾಗೆ ಇದಾರಲ್ಲ? ಇವತ್ತು ಹಾಗೆ ಇದ್ದಾರೆ. ನಿಮ್ಗೆ ಯಶ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಇಂಡಸ್ಟ್ರಿನವ್ರು ಹೆಂಗೆ, ಕನ್ನಡ ಇಂಡಸ್ಟ್ರಿನವ್ರು ಹೆಂಗೆ ಮೇಲ್ ತರಬೇಕು ಅಂತ ಇದ್ದಾರೆ. ಹೀ ಸ್ಟಿಲ್ ದ ಸೇಮ್ ಯಶ್. ಅವಾಗ ಅವ್ರು ಏನೇನು ವರ್ಡ್ಸ್ ಹೇಳ್ತಾ ಇದ್ರು ಇವತ್ತಿಗೂ ಈಸ್ ಡೂಯಿಂಗ್ ಆಲ್ ದಟ್. ಆಗ್ಲೂ ಅದನ್ನ ಹೇಳೋರು ಅವರು ಈ ಆ್ಯಕ್ಟ್ ದಟ್ ಅದು ಗೊತ್ತಾಗುತ್ತೆ ನಿಮ್ಗೆ ಥಿಯೇಟರಲ್ಲಿ ಇದ್ದಾಗಲೂ. ಇವಾಗ ತುಂಬಾ ಇದು ಒಂಥರ ಆಕ್ಟಿವ್ ಜಾಸ್ತಿ. ಇವಾಗ ತುಂಬಾ ಎನರ್ಜಿ. ಇವಾಗ ನಮ್ಗೆ 8:30 ಆದ್ರೂ ಒಂದೊಂದ್ಸತಿ ರೇಖಾ ರಾಣಿಯವರು ಹೊಸ ಸೀನ್ ಪೇಪರ್ ಕೊಡ್ತಾ ಇದ್ರು. ಹೊಸ ಸೀನ್ ಪೇಪರ್ ಬಂತ 8:30 ಮತ್ತು ಮನೆಗೆ ಯಾವಾಗ ಹೋಗೋದು ಆ ಥರ. ನಾವೆಲ್ಲ ಏನು ಮಾತಾಡೋಂಗೂ ಇಲ್ಲ. ಅಂದರೆ ಹಿ ವಾಸ್ ಸೋ ಆಕ್ಟಿವ್. ಅಂದರೆ ಯಶ್ ಏನು ಮಾಡೋಕ್ಕಾಗಲ್ಲ, ಎದೋಳು ಮಾಡೋಣ ಆ ಥರ. ಎದೋಳು ಏನು ಮನೆಗೆ ಹೋಗಿ ಏನು ಮಾಡ್ತೀವಿ ಎದೋಳು ಅಂತ ಆ ಥರ ಎಲ್ಲರೂ ಹಂಗೆ. ಅವಾಗ ಏನಾಗ್ತಾಯಿತ್ತು, ನಾವು ಎಲ್ಲರೂ ಆ ಥರ ಇದ್ದಿದ್ರಿಂದ ಮಿಡ್ ನೈಟ್ವರೆಗೂ ಶೂಟ್ ಮಾಡ್ತಾ ಇದ್ವಿ. ನಿಜವಾಗ್ಲೂ ಇಲ್ಲೇ ವಾಟಿಕಾ ಹೌಸ್ ಕತ್ರಗುಪ್ಪೆ, ಮಿಡ್ ನೈಟ್ವರೆಗೂ ವಿ ಯೂಸ್ ಟು ಶೂಟ್. ರೇಖಾ ರಾಣಿ ಬರೆದು ಕಳಿಸ್ತಾ ಇದ್ರು, ಸೀನ್ ಮಾಡ್ತಾ ಇದ್ವಿ. ನಂದ ಗೋಕುಲ ನಮ್ಮ ಮನೆ, ಪ್ರೀತಿ ಸಾಗರ ನಮ್ಮ ಮನೆ, ಅಕ್ಕರೆ ಮಾತಿನ ಸಕ್ಕರೆ ಬಾಳಿನ ನಕ್ಕು ನಲಿಸುವ ಅರಮನೆ. ನಂದ ಗೋಕುಲ ಪ್ರೀತಿ ಸಾಗರ, ಹೃದಯ ಮಂದಿರ, ಓ ಸ್ನೇಹದಾಗರ. ಈ ಯಶ್ ಸರ್ದು ರಾಧಿಕಾ ಪಂಡಿತ್ ಮೇಡಮ್ದು ಈ ಪ್ರೀತಿ ವಿಚಾರ ನಿಮ್ಗಳು ಗೊತ್ತಿತ್ತಾಗ್ಲೇನೆ? ನಮ್ಗೆಲ್ಲ ಗೊತ್ತಿತ್ತು. ಬಟ್ ಎಲ್ಲೋ ಇಂಡಸ್ಟ್ರಿಯಲ್ಲಿ ಯಾರಿಗೂ ಗೊತ್ತಿಲ್ಲ. ನಮಗೂ ಅಂದ್ರೆ ನನಗೆ ಆಕ್ಚುಲಿ ಎಷ್ಟು ತಂಗಿ ಮದುವೆ ಟೈಮಲ್ಲಿ ನಂಗೆ ಸ್ವಲ್ಪ ಗೊತ್ತಾಗಿದ್ದ. ಬಟ್ ಎಲ್ಲ ನಮಗೆಲ್ಲ ಗೊತ್ತಿತ್ತು. ಅವರು ಇದನ್ನ ಮಾಡ್ಬೇಕಾದ್ರೆ ದೇವರ್ ನೈಸ್ ಗುಡ್ ಫ್ರೆಂಡ್ಸ್. ಆಮೇಲೆ ಅವ್ರ ಕಂಪ್ಯಾಟಬಿಲಿಟಿ, ಅವ್ರಿಗೆ ಅವ್ರ ಫ್ರೆಂಡ್ಶಿಪ್ ಇಷ್ಟ ಆಗಿ ದೇ ಗ್ರ್ಯೂ. ಅಂಡ್ ಸಿ ಅವರಿಬ್ಬರದು ಒಂದು ರೋಲ್ ಮಾಡೆಲ್ ಕಪಲ್ಸ್ ಅಂತಂದ್ರೆ ಒಬ್ರಿಗೊಬ್ರು ಕೊಡೋ ರೆಸ್ಪೆಕ್ಟ್ ಇದೆಯಲ್ಲ, ಆ ರಿಲೇಶನ್ಶಿಪ್ ಗಂಡ ಹೆಂಡತಿ ಅನ್ನೋದಕ್ಕೆ ಹ್ಯಾಟ್ಸ್ ಆಫ್. ಅವರಿಬ್ಬರು ಯೂಶಲಿ ಗೋವಾಗೆ ಹೋಗ್ತೀವಿ ಒಂದೊಂದ್ಸತಿ ಬ್ರೇಕ್ ಅಥವಾ ಏನಾದರೂ ಎಲ್ಲರೂ ಇದು ಪ್ಲಾನ್ ಮಾಡಿ ನಮ್ಮದೇ ಗರ್ಲ್ಸ್ ಗ್ಯಾಂಗ್ ಹೋದಾಗ ಒಂದ್ಸತಿ ಅಂದರೆ ಹೌ ಐ ವಿಲ್ ಟೆಲ್ ಯು ಹೌ ಅಬೌಟ್ ರಾಧಿಕಾ. ಅಂದರೆ ಇಲ್ಲಿ ಅವಳು ಫ್ರೀಯಾಗಿ ಇವಾಗ ನಮ್ಮ ಥರ ಓಡಾಡೋಕ್ಕಾಗಲ್ಲ. ಅಲ್ಲಂದ್ರೆ ಒಂದ್ ಸ್ವಲ್ಪ ರೋಡ್ ಹೋಗ್ತೀವಿ, ರೋಡಲ್ಲಿ ಶಾಪಿಂಗ್ ಮಾಡೋದು ಬೆಂಗಳೂರಲ್ಲಿ ಮಾಡೋಕ್ಕಾಗಲ್ಲ. ಅವ್ರಿಗೆ ಇಷ್ಟನ ರೋಡ್ ಶಾಪಿಂಗ್ ಅಂದ್ರೆ ಸುಮ್ಮನೆ ನಡ್ಕೊಂಡು ಹೋಗೋದು. ಆ ಪ್ರೈವಸಿ ಮನೇಲೇ ಇದ್ದ ಅಲ್ಲೇ ತಾನೇ ನಮ್ಗೆ ಒಂದ್ ಸ್ವಲ್ಪ ಆಚೆ ಕಡೆ ಹೋದ್ರೆ ಒಂದ್ಸತಿ ಹಿಂಗೆ ಹೋಗ್ತಾ ಇದ್ವಿ, ತುಂಬಾ ಜನ ಏನೋ ಬಂದ್ಬಿಟ್ರು. ಸೊ ವಿ ಜಸ್ಟ್ ವಾಕ್ಡ್, ಶಾಕ್ಸ್ ಎಲ್ಲ ಇತ್ತು ಬೀಚ್ ಹತ್ರ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಹುಡುಗಿ ರಾಧಿಕಾನ್ ಕಂಡಿಡ್ಬಿಟ್ಟು ಮ್ಯಾಮ್ ಪ್ಲೀಸ್ ಫೋಟೋಗ್ರಾಫ್ ಬೇಕು ಅಂತ. ಶಿ ವಾಸ್ ಲೈಕ್ ಆ ಅರ್ಜೆನ್ಸಿಲಿ ಶಿ ವಾಸ್ ಲೈಕ್ ಇಲ್ಲ ಆಗಲ್ಲ ಅಂತ ತುಂಬ ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ಮುಂದೆ ಹೊಟ್ಟೋದ್ವಿ. ಇನ್ನು ನಮ್ಮ ಕಾರ್ ರೆಡಿ ಇತ್ತು. ಆಮೇಲೆ ಶಿ ವಾಸ್ ಲೈಕ್ ಒಂದು ನಿಮಿಷ ಇರೋ ಅಂತ ಅಂದ್ಬಿಟ್ಟು ಶಿ ವೆಂಟ್ ಬ್ಯಾಕ್ ಆಲ್ ದ ವೇ. ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಹೋದ್ಲು ಅಂತ. ಆಮೇಲೆ ಮಮ್ಮಿ ಒಂದು ನಿಮಿಷ ಬಾ ಅಂದ್ಬಿಟ್ಟು ಶಿ ವೆಂಟ್ 500 ಮೀಟರ್ಸ್ ಬ್ಯಾಕ್, ಶಿ ಗೇವ್ ದ ಫೋಟೋ. ಅಂದರೆ ಆ ಮೊಮೆಂಟ್ ಶಿ ಜಸ್ಟ್ ಕೇಮ್ ಆಫ್, ಆಗಲ್ಲ ಬಿಕಾಸ್ ತುಂಬ ಜನ ಬಂದ್ಬಿಟ್ರು ಅಂತ. ಆಮೇಲೆ ಶಿ ವೆಂಟ್ ಬ್ಯಾಕ್ ಆ ಚಿಕ್ಕ ಹುಡುಗಿಗೆ. ಆಮೇಲೆ ನಂಗೆ ಗೊತ್ತಿದ್ದು ಏನಕ್ಕೆ ಅಂತಂದರೆ ಆ ಹುಡುಗಿ ಅದು ಒಂಥರ ಮೈಂಡಲ್ಲಿ ಬರ್ತಾನೆ ಇತ್ತು, ಫೋಟೋ ಕೇಳಿ ನಾನು ಕೊಟ್ಟಿಲ್ಲ ಅಂತ. ವಾಪಸ್ ತಿರ್ಗಾ 500 ಮೀಟರ್ಸ್ ಶಿ ವಾಕ್, ಶಿ ಗೇವ್ ದ ಫೋಟೋ ಆ್ಯಂಡ್ ಶಿ ಕೇಮ್ ಬ್ಯಾಕ್. ಈವನ್ ಟುಡೇ ಶಿ ಇಸ್ ಲೈಕ್ ದಟ್. ನನಗೆ ರಾಧಿಕನ್ ಬಗ್ಗೆ ಹೇಳೋದಕ್ಕೆ ತುಂಬ 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 ಇದೆ. ತುಂಬ ಅಂದರೆ ಶಿ ಇಸ್ ವೆರಿ ಡೌನ್ ಟು ಅರ್ತ್. ಬಟ್ ಅದಕ್ಕೆ ಅಂತ ಕಾಣುತ್ತೆ ತುಂಬಿದ ಕೂಡ ತುಳುಕಲ್ಲ ಅಂತ. ಅಲ್ಲೇ ರಾಧಿಕಾ ಆಗಿರ್ಬೋದು, ಅಪ್ಪ ಅಮ್ಮ ಎಲ್ಲರೂ. ಯಶ್ ಇವಾಗ್ಲೂ ಅಷ್ಟೇ, ಯಶ್ ಇಸ್ ಬ್ಯುಸಿ ಇವಾಗ. ಸೊ ವಿಡಿಯೋ ಕಾಲ್ಸಲ್ಲಿ ರಾಧಿಕಾ ಫೋನ್ ಮಾಡಿ ಹೇಳ್ತಾನೆ ಎಲ್ಲರೂ ಬಂದಿದ್ದಾರೆ ಅಂತ. ಅವಾಗ 1-2 minutes ಹಿ ವಿಲ್ ಮೇಕ್ ಟೈಮ್ ಫಾರ್ ಅಸ್, ಹಿ ವಿಲ್ ಟಾಕ್ ಟು ಅಸ್. ಎಲ್ಲರೂ ಹೆಂಗಿದ್ದಾರೆ ಮನೇಲಿ, ಎಲ್ಲರೂ ಹೆಂಗಿದ್ದಾರೆ, ಈವನ್ ನಾವು ವಿಚಾರಿಸ್ತಾರೆ. ರಾಧಿಕಾ ನಾವೆಲ್ಲರೂ ಇರಬೇಕಾದ್ರೆ ಹೊರಡೋ ಟೈಮಲ್ಲಿ ಕರೆಕ್ಟಾಗಿ ಇರು 2 ನಿಮಿಷ ವಿಡಿಯೋ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ನಾವೆಲ್ಲ ಮಾತಾಡಿದ್ಮೇಲೆ ಸೊ ನೈಸ್ ಆಫ್ ರಿಯಲಿ ಈವನ್ ನೌ ಹಿ ಟಾಕ್ಸ್. ಆಮೇಲೆ ಯಶ್ ಸರ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇನ್ನೂ ತುಂಬ ಇದೆ. ಕೆಲವೆಲ್ಲ ನಾವು ಅಧಿಕೃತವಾಗಿ ಮಾತಾಡೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಯಶ್ ಅಂತ ಒಬ್ಬ ವ್ಯಕ್ತಿ ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋ ಜೀವನ. ಇಬ್ಬರು ಮೇಡಮ್ ಅವರು ಅಷ್ಟೇ. ಅವರು ಇಂಡಸ್ಟ್ರಿಗೆ, ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿನ ಇವತ್ತು ಈ ಮಟ್ಟಕ್ಕೆ ಕಟ್ಕೊಂಡು ಹೋಗೋದಕ್ಕೆ ತುಂಬ ಜನ ಸಾಧಕರು ಕಾರಣ ಇದ್ದಾರೆ. ಆದರೆ ಇವಾಗ ಒಂದು KGF ಇಂದ ಏನು ಈ ಪ್ಯಾನ್ ಇಂಡಿಯಾ ಮಗದೊಂದು ಮಾಡಿದ್ದೆ, ಆ ವಿಷನ್ನು ಯಶ್ ಅವ್ರದ್ದು. ಆ್ಯಂಡ್ ನಮಗೆ ಗೊತ್ತು, ಒಂದು ಹತ್ತಿರದ ಬಳಗದಲ್ಲಿ, ಅವರ ಹತ್ತಿರದ ಬಳಗದಲ್ಲಿ ಇದ್ದ ಒಬ್ಬ ವ್ಯಕ್ತಿಗೆ
ಅವರು ಏನೇನ್ ಮಾಡಿದ್ದಾರೆ, ಯಾವ್ಯಾವ ರೀತಿ ಸಹಾಯ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿದೆ. ಹೌದು ಕ್ಯಾಮ್ರಾ ರೋಲ್ ಆಗೋಕ್ ಮುಂಚೆ ಅದನ್ನ ಕೂತ್ಕೊಂಡು ನಾವಿಲ್ಲಿ ಪಬ್ಲಿಸಿಟಿ ಮಾಡ್ಕೊಂಡು ಮಾತಾಡೋದು ಎಥಿಕ್ಸ್ ಅಲ್ಲ. ಆದರೆ ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ದೊಡ್ಡ ಮನುಷ್ಯ ಸರ್. ನೀವು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಸರ್. ನಿಮ್ಮಿಂದ ಇನ್ನಷ್ಟು ಜನಕ್ಕೆ ಒಳ್ಳೇದಾದರೆ ಅದು ನೀವು ಆ ಬೆಳೀತಾ ಹೋಗ್ತಾ ಇರೋಗೆ ನೀವು ಯಾವತ್ತೂ ಬುಡಾನ್ ಮರ್ತಿಲ್ಲ, ನೀವು ಮರೆಯೋದು ಇಲ್ಲ. ನೀವು ತೆಂಗಿನ ಮರ ಥರ ಕಲ್ಪವೃಕ್ಷ ಥರ ಬೆಳೆದ್ರೆ ಅದು ನೀವು ಗರಿಯಾಗೂ ನೆರಳು ಕೊಡ್ತೀರಾ, ತೆಂಗಿನ ನೀರಾಗೂ ನೀವು ಇದು ಕೊಡ್ತೀರಾ. ಬೆಳಿಬೇಕು ಸರ್, ನೀವು ಇನ್ನೂ ಚೆನ್ನಾಗಿ ಬೆಳಿಬೇಕು ಸರ್. ಅಲ್ಲ ಅವ್ರು ಹಾಗೇನೆ ಅವರು ಇವಾಗ ಅವ್ರು ಅಲ್ಲಿ ಬೆಳೆದಿದ್ದಾರೆ ಅಂದ್ಬಿಟ್ಟು ಈ ಕನ್ನಡ ಇಂಡಸ್ಟ್ರಿ ಅವ್ರು ಯಾರೇ ಬಂದ್ರು ಅವ್ರನ್ನ ವೆಯ್ಟು ಮಾಡಿಸಲ್ಲ. ಸರ್ ಅಂತಾನೆ ಮಾತಾಡ್ತಾರೆ, ಅಷ್ಟೇ ರೆಸ್ಪೆಕ್ಟ್. ಅವ್ರು ವಾಟ್ ರೂಟ್ಸ್ ಹಿ ಕೇಮ್ ಈಸ್ ಲೈಕ್ ದಟ್ ಓನ್ಲಿ. ಇಬ್ರು ಅಷ್ಟೇನೆ ಸರ್ ಅಂತಾನೆ ಮಾತಾಡ್ತಾರೆ. ಅವ್ರನ್ನ ಅಷ್ಟೇ, ಅವ್ರಿಗೇನೋ ಪ್ರಾಬ್ಲಮ್ ತೊಗೊಂಡು ಬಂದಿದ್ರು ಹಿ ವಿಲ್ ಮೇಕ್ ಶೋರ್ ದಟ್ ಹಿ ವಿಲ್ ಮೀಟ್ ದಟ್ ಪರ್ಸನ್. ಆ್ಯಂಡ್ ನೋಡಿ, ಇವಾಗ ರಾಧಿಕಾ ಮೇಡಮ್ ಅವರು ಕೂಡ ಯಶ್ ಸರ್ ಏನೇ ಡಿಸಿಷನ್ ತಗೊಂಡ್ರು ರೆಸ್ಪೆಕ್ಟ್ ಮಾಡ್ತಾರೆ. ಅವ್ರು ಯಾವುದಕ್ಕೂ ಅದ್ಯಾಕೆ ಇದ್ಯಾಕೆ, ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ಹರ್. ಈವನ್ ನಾವು ತುಂಬಾ ಹೇಳಿದ್ವಿ ನೀನ್ ಕಮ್ ಬ್ಯಾಕ್ ಮಾಡಬೇಕು ಅಂತ, ಬಟ್ ನೋಡೋಣ, ವಿಲ್ ವೇಟ್. ಅವ್ರಿಗೆ ಆಸೆ ಇದೆಯಮ್ಮ ಗೊತ್ತಿಲ್ಲ. ಈಗ ಮಕ್ಳು ಬೇರೆ ಇನ್ನು ಚಿಕ್ಕವರಲ್ಲ, ಮಕ್ಕಳನ್ನ ಬೆಳೆಸೋ ರೀತಿ ಕೂಡ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ನಮ್ಮ ಹಬ್ಬಗಳನ್ನ ಹೌದು ಎಲ್ಲಾ ಹಬ್ಬನೂ ಮಿಸ್ ಇಲ್ದೆ ಮಾಡ್ತಾಳ್ರ. ಅದು ಎಲ್ಲ ಹಬ್ಬನು ಅವ್ರ ಕಲ್ಚರ್ ಇಲ್ದೇ ಇದ್ರು ಬಟ್ ಎಷ್ಟಲ್ವಾ ಗೌಡ್ರ ಕಲ್ಚರ್ ಅದೇ ತರಾನೇ ಕೇಳ್ಕೊಂಡಾದ್ರು ಶಿ ವಿಲ್ ಕಾಲ್ ಮೀ, ಶಿ ವಿಲ್ ಕಾಲ್ ಎನಿ ಆಫ್ ದ ಫ್ರೆಂಡ್ಸ್. ಇನಿಷಿಯಲ್ ಸ್ಟೇಜ್, ಇವಾಗ ಫುಲ್ ಪ್ರೋ. ಈಗ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಇವಾಗ ಪ್ರೋ. ಇವಾಗ ನೀವು ನಂಬಲ್ಲ, ಇವತ್ಗೂ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದು. ಬೆಳಗ್ಗೆ 3:45ಗೆ ಪೂಜೆ ಮಾಡೋದು. ರಾಧಿಕಾ ಯಾರು ಗೊತ್ತಿಲ್ಲ, ಇದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, 3:45ಗೆ ಪೂಜೆ ಮಾಡೋದು. ಎಷ್ಟು ದೇವರು ನಂತರ ತುಂಬಾ ಅದಕ್ಕೆ ಅವರು ವರ್ಷಕ್ಕೆ ಒಂದ್ಸತಿ ನಂಜನಗೂಡ್ಗೆಲ್ಲ ಹೋಗಿ ಬರ್ತಾರೆ. ಅವ್ರ ಮನೆ ದೇವ್ರು ಹೋಗಿ ಬರ್ತಾರೆ. ಪುನಸ್ಕಾರ ಆ ಹೊಸ ಮನೆಗೆ ಹೋದ್ಮೇಲೆ ಸ್ಟಾರ್ಟಿಂಗ್ ಗೊತ್ತಿರ್ಲಿಲ್ಲ ಅವ್ಳಿಗೆ ಕಳಶ ಹೆಂಗಿಡ್ಬೇಕು, ಸೀರೆ ಹೆಂಗ್ ಉಡ್ಸ್ಬೇಕು ಅಂತೆಲ್ಲ. ಸ್ಟಾರ್ಟಿಂಗ್ ಒಂದೇ ವರ್ಷ ಕೇಳ್ಕೊಂಡಿದ್ದು. ಆಮೇಲೆ ಅದೇ ಹೇಳಿದ್ನಲ್ಲ, ಇವಾಗ ಶೀಸ್ ಪ್ರೋ. ಹಬ್ಬ ಹೆಂಗ್ ಮಾಡ್ಬೇಕು ಎಲ್ಲ ಹಬ್ಬನ. ನಿಮ್ಮ ಬೆಳವಣಿಗೆ ಅಥವಾ ನೀವು ಮಾಡ್ತಿರೋ ಪ್ರೊಫೆಷನ್ ಬಗ್ಗೆ ಎಲ್ಲ ಏನ್ ಹೇಳ್ತಾರೆ ಅವ್ರಿಬ್ರು? ಶಿ ಇಸ್ ವೆರಿ ಹ್ಯಾಪಿ. ನಾನು ಯಾವ್ದಾದ್ರು ಒಂದು ಏನಾದ್ರು ಇವಾಗ ನನಗೆ ಬ್ರೈಡಲ್ದು ಏನೋ ಒಂದು ಕಮೆಂಟ್ಸ್ ಬಂದಿದ್ರೆ ಏನೋ, ನಮ್ದು ಒಂದು ಸ್ಮಾಲ್ ಗ್ರೂಪ್ ಇದೆ. ಸೊ ದಿನ ಅದರಲ್ಲಿ ಆಕ್ಷನ್ ಇದ್ದೇ ಇರುತ್ತೆ. ಸೊ ಪೋಸ್ಟ್ ಮಾಡ್ತಾ ಇದ್ರೆ ಹೇಳ್ತಾ ಇರ್ತಾರೆ, ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂತ. ನೀನು ಅದೇ ಶಿ ಇಸ್ ಲೈಕ್, ಹೋಗ್ಲಿ ಬಿಡು, ನೀನು ಸೀರಿಯಲ್ ಇಲ್ಲಾನು ನೀನು ಇದನ್ನು ಚೂಸ್ ಮಾಡ್ಕೊಂಡಲ್ಲ, ಸಮ್ಹೌ ಯು ಆರ್ ಬಿಸಿ, ಸೊ ಇಟ್ ಈಸ್ ಗುಡ್ ಇನ್ ಅ ವೇ ಅಂತ. ಆಮೇಲೆ ಇನ್ನೊಂದೇನಂದ್ರೆ, ಸೀರಿಯಲ್ಸ್ ಮಾಡಿದ್ರೆ ನೀನು ನಮ್ಮ ಕೈಗೆ ಸಿಗಲ್ಲ. ಹಿಂಗಾದ್ರೂ ಅಂದ್ರೆ ವಿ ಆರ್ ಆಲ್ ಸೋ ಕ್ಲೋಸ್ ದಟ್ ಸಮ್ಹೌ ನಾವು ಅದೊಂದು ಮೀಟಪ್ ಇದ್ದೇ ಇರುತ್ತೆ. ವಂಡರ್ಫುಲ್. ಈಗ ನಿಮ್ಮ ಕೆರಿಯರ್ನ, ಇವತ್ತಿನ ಪ್ರೆಸೆಂಟ್ ಕೆರಿಯರ್ನ ಮಾತಾಡೋದಕ್ಕೆ ಮುಂಚೆ, ಸೀರಿಯಲ್ಗಳಲ್ಲಿ ಅಷ್ಟು ನಮಗೆ ಹತ್ತಿರವಾದವ್ರು ನೀವು, ನಿಮ್ಮನ್ನು ನೋಡಿದವ್ರು ನಾವು, ತುಂಬ ಪಾತ್ರಗಳನ್ನ ಪ್ರೀತಿಸಿದ್ದೀವಿ, ನಿಮ್ಮ ಆ್ಯಕ್ಟಿಂಗ್ ಇಷ್ಟಪಟ್ಟಿದ್ದೀವಿ. ಯಾಕೆ ದೂರ ಆದ್ರಿ ಸಡನ್ ಆಗಿ? ಅವಾಗ ಆಗಿತ್ತು, ಈಗ ಹಂಗಿಲ್ಲ. ಈಗ ಅರೌಂಡ್ 6 years ಇಂದ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಬೂಮ್ ಆಗಿದೆ. ನಾವು ಪೀಪಲ್ ಆರ್ ಲೈಕ್ ಮೋರ್ ಆಫ್ ಇನ್ಸ್ಟಾಗ್ರಾಮಬಲ್ ಫೋಟೋ ಶೂಟ್. ಇವಾಗ ಬದುಕ್ತಾ ಇರೋದೇ ಸೋಷಿಯಲ್ ಮೀಡಿಯಾ ಅನ್ನೋ ಥರ ಆಗೋಗಿದೆ ಲೈಫ್. ಸೊ ಎವ್ರಿ ಗರ್ಲ್ ವಾಂಟ್ಸ್ ಟು ಗೆಟ್ ರೆಡಿ.